ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಳ್ಳಿ ಕಡೆ ಮಾಡುವ ಒಂದು ಸಾಂಪ್ರದಾಯಿಕ ಅಜ್ಜಿಯ ರೆಸಿಪಿ ಹೇಳ್ತಾ ಇದ್ದೀನಿ. ನಮ್ಮ ಅಜ್ಜಿ ಅಮ್ಮ ಎಲ್ಲರೂ ಈ ರೆಸಿಪಿ ಮಾಡ್ತಾರೆ. ತುಂಬ ಇಷ್ಟಪಟ್ಟು ತಿನ್ನುವ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ. ಇದು ತುಂಬಾ ಟೇಸ್ಟಿಯಾಗಿರುತ್ತದೆ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಮೊದಲು ಮಿಕ್ಸರ್ ಜಾರಿಗೆ 2 ಕಪ್ ಸಕ್ಕರೆ ಹಾಕಿಕೊಳ್ಳಿ. ಅದಕ್ಕೆ 4 ರಿಂದ 5 ಏಲಕ್ಕಿ ಪುಡಿ ಹಾಕಿ ಇದನ್ನು ಪುಡಿ ಮಾಡಿಕೊಳ್ಳಬೇಕು. ಈ ದಸಮಿ ಅಂತೂ ತುಂಬಾ ಚೆನ್ನಾಗಿರುತ್ತದೆ. ಒಂದು ಸಲ ಮಾಡಿದರೆ 8 ದಿವಸ ಹಾಳಾಗುವುದಿಲ್ಲ. ತುಂಬ ಸಾಫ್ಟಾಗಿ ಸ್ವೀಟಾಗಿ ಈ ಪರೋಟ ಮಾಡಿಕೊಳ್ಳಬಹುದು. ಮೊದಲು ಒಂದು ಪಾತ್ರೆಗೆ 2 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ನಂತರ 1 ಸ್ಪೂನ್ ಸೋಪನ್ನು ಹಾಕಿಕೊಳ್ಳಿ. ನಂತರ ಪುಡಿ ಮಾಡಿರುವ ಸಕ್ಕರೆ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿಕೊಳ್ಳಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗೋಧಿ ಹಿಟ್ಟು ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ತುಪ್ಪ ಹಾಕದಿದ್ದರೂ ನಡೆಯುತ್ತದೆ. ನೋಡಿ, ಈ ರೀತಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೈಯಿಂದ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತದೆ. ಈ ಮಿಶ್ರಣಕ್ಕೆ ನೀರು ಹಾಕದೆ ಹಾಲಿನಲ್ಲಿ ಮಾತ್ರ ನಾದಿಕೊಳ್ಳುವುದು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಗಟ್ಟಿಯಾಗಿ ನಾದಿಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾ ಹಾಕುವ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ನಾದಿಕೊಳ್ಳಿ. ಸಕ್ಕರೆ ಇರುವುದರಿಂದ ಸ್ವಲ್ಪ ಹಿಟ್ಟು ತೆಳುವಾಗುತ್ತದೆ. ಅದಕ್ಕೋಸ್ಕರ ನಾದಿದ ನಂತರ ನೀವು ಈ ದಸಮಿ ಮಾಡಿಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತದೆ. ಸ್ವಲ್ಪ ತುಪ್ಪವನ್ನು ಹಚ್ಚಿ ಚೆನ್ನಾಗಿ ಇನ್ನೊಂದು ಸಲ ನಾದಿಕೊಳ್ಳಿ. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿ ನಾದಿಕೊಂಡರೆ ಸಾಕಾಗುತ್ತದೆ. ಮಕ್ಕಳು ಇಷ್ಟಪಡುತ್ತಾರೆ. ನೀವು ಹೊರಗಡೆ ಹೋಗುವಾಗ ಇದನ್ನು ಮಾಡಿಕೊಂಡು ಹೋದರೆ ಬೇಗನೆ ಹಾಳಾಗುವುದಿಲ್ಲ. ನೋಡಿ, ವಯಸ್ಸಾದವರಿಗೂ ಕೂಡ ಇದು ಬರುತ್ತದೆ, ಯಾಕಂದರೆ ತುಂಬ ಸಾಫ್ಟ್ ಆಗಿರುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ತುಪ್ಪ ಹಚ್ಚಿದ ನಂತರ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡಿಕೊಳ್ಳಿ. ನಾವು ಚಪಾತಿ ಯಾವ ರೀತಿ ಲಟ್ಟಿಸುತ್ತೇವಲ್ವಾ, ಅದೇ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಹಿಟ್ಟಿನಿಂದ ಉಂಡೆ ಮಾಡಿ ಇಟ್ಟುಕೊಂಡ ನಂತರ ನಾವು ಮಾಡುವಾಗ ತುಂಬ ಸುಲಭವಾಗುತ್ತದೆ. ಮೊದಲು ಈ ರೀತಿ ಎಲ್ಲವೂ ರೆಡಿ ಮಾಡಿಕೊಳ್ಳಿ. ನೋಡಿ, ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಹಿಟ್ಟನ್ನು ತೆಗೆದುಕೊಳ್ಳಿ. ಈ ರೀತಿ ಮಾಡಿ ಒಣ ಹಿಟ್ಟಿನಲ್ಲಿ ಅದ್ದಿ ಇವಾಗ ಚಪಾತಿ ಲಟ್ಟಿಸಿಕೊಳ್ಳಬೇಕು. ಇದಕ್ಕೆ ಹಿಟ್ಟು ಬಹಳ ಹಚ್ಚುವ ಅವಶ್ಯಕತೆಯೂ ಇರುವುದಿಲ್ಲ. ನೋಡಿ, ಈ ರೀತಿ ಲಟ್ಟಿಸಿದರೆ ಸಾಕಾಗುತ್ತದೆ. ಸ್ವಲ್ಪ ದಪ್ಪವಾಗಿ ಲಟ್ಟಿಸಿಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತದೆ. ನೋಡಿ, ಯಾವ ರೀತಿ ಬರ್ತದೆ, ಸ್ವಲ್ಪನೂ ಅಂಟುವುದಿಲ್ಲ. ಇಷ್ಟೊಂದು ಬಂದರೆ ಸಾಕಾಗುತ್ತದೆ. ಈಗ ಗ್ಯಾಸ್ ಮೇಲೆ ತವಾನಿಟ್ಟು ಕಾಯಲು ಬಿಡಿ. ನೋಡಿ, ಈ ರೀತಿ ಮಾಡಿ ಎಲ್ಲನೂ ಇಟ್ಟುಕೊಳ್ಳಿ. ತವ ಕಾದ ನಂತರ ಈ ದಸಮಿ ಹಾಕಿಕೊಳ್ಳಿ. ಇದನ್ನು 2 ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಬೇಯಿಸಿಕೊಳ್ಳಬೇಕು. ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಬೇಯಿಸಿಕೊಳ್ಳಿ. ನೋಡಿ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಈ ರೀತಿ ಮಾಡಿಕೊಂಡು ಹೋದರೆ ನೀವು ಯಾವುದಾದ್ರೂ ಟ್ರಿಪ್ಪಿಗೆ ಹೋದರೆ ಬೇಗನೆ ಇದು ಹಾಳಾಗುವುದಿಲ್ಲ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತದೆ. ನೋಡಿ, ಈ ರೀತಿ ಮಾಡಿಕೊಂಡರೆ ಸಾಕಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.